ಈ ಸಿದ್ದರಾಮಯ್ಯನವರು 10 kg ಅಕ್ಕಿ ಕೊಟ್ಟೆ ಬೇಕೋ ಬೇಡೋ ಅಂತ ಕೇಳಿದರು. 5 kg ಕೊಟ್ಟಿದ್ದು ನರೇಂದ್ರ ಮೋದಿ ಎನ್ನುವುದನ್ನು ಅವರು ಯಾವ ಕಡೆಯೂ ಲೆಕ್ಕ ಮಾಡ್ತಾರೆ. ಇವರೇನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ 32 ರೂಪಾಯಿ ನಿಗದಿ ಮಾಡಿದೆಯಲ್ಲೋ ಅದೇ ರೇಟಲ್ಲಿ ಹಾಕಿ ಬಿಡ್ತಾರೆ. 32 ರೂಪಾಯಿಗೆ ಅಕ್ಕಿ ಸಿಗುತ್ತೆ. ಈಗ ಯುವಕರಿಗೆ ನಿರುದ್ಯೋಗಿ ಯುವಕರು ಕೊಟ್ಟೆ 3,000 ರೂಪಾಯಿ ಒಬ್ಬರಿಗೆ ಕೊಡೋದಿದ್ದು ತೋರಿಸಿ. ಒಂದು ವೇಳೆ ಒಂದು ಯೋಜನೆ ತರಲಿಕ್ಕೆ ನೀವು ವಿಳಂಬ ಮಾಡಿದ್ರೆ ಬೀದಿಗಿಳಿತೇವೆ ಅಂತ ಹೇಳಿದೆ ನಾವು. ನಿಮ್ಮ ಖಾಲಿ ಬೇಕಾದ್ರೆ ಬಿಡ್ತೇನೆ, ದಯವಿಟ್ಟು ಬಿಡುಗಡೆ ಮಾಡಿ. ಶಾಸಕನಾದವನಿಗೆ ಇಂಥ ಬಿದ್ರಲ್ಲ ಸರ್ ಕಾಲಿಗೆ. ಇವತ್ತೇನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ 135 136 ಜನ ಶಾಸಕರಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಅವರಿಗೆ ಶಾಸಕ ಅಂತ ಹೇಳುವಷ್ಟು ಧೈರ್ಯ ಇಲ್ಲ. ಇನ್ನು ಸರ್ ಈ ಶಕ್ತಿ ಯೋಜನೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದಾರೆ ಇವರ ಗ್ಯಾರಂಟಿಗಳು. ಆ ಗ್ಯಾರಂಟಿಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಯಾಕಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯಗಳು, ಪ್ರಜಾಪ್ರಭುತ್ವದಲ್ಲಿ ಬಡವರಿಗೆ ಸಹಾಯ ಮಾಡಿದ್ರೆ ಎಲ್ಲ ಸರ್ಕಾರಗಳು ಸಹಾಯ ಮಾಡುತ್ತೆ. ಆದ್ರೆ ಇವರು ಮಾಡ್ತಾ ಇರುವುದಕ್ಕೆ ಚುನಾವಣೆ ಕಾರಣವನ್ನು ಬಿಟ್ಟರೆ ಬೇರೆ ಕಾರಣಗಳೇ ಇಲ್ಲ ಅಂತ ಅನ್ಸುತ್ತೆ ನಂಗೆ. ಈ ಸಿದ್ದರಾಮಯ್ಯನವರು 10 kg ಅಕ್ಕಿ ಕೊಟ್ಟೆ ಬೇಕೋ ಬೇಡೋ ಅಂತ ಕೇಳಿದರು. 5 kg ಕೊಟ್ಟಿದ್ದು ನರೇಂದ್ರ ಮೋದಿ ಎನ್ನುವುದನ್ನು ಅವರು ಯಾವ ಕಡೆಯೂ ಲೆಕ್ಕ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ 22.5 ಲಕ್ಷ ಟನ್ ಅಕ್ಕಿಯನ್ನು ನನಗೆ ನೆನಪಿರುವಂತೆ ರಾಜ್ಯ ಸರ್ಕಾರ ಕೊಡುತ್ತೆ. ಅದಕ್ಕೆ ಸುಮಾರು 16,000 ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತೆ ಕೇಂದ್ರ ಸರ್ಕಾರ. ಮೊದಲು 3 ರೂಪಾಯಿ ರಾಜ್ಯದಿಂದ 29 ರೂಪಾಯಿ ಕೇಂದ್ರದಿಂದ. ಈಗ ಪೂರ್ಣ ಹಣ ಅವರದ್ದೇ, ಸಾಗಾಟ ಖರ್ಚು ಅವರದ್ದೇ. ನಾನು 10 kg ಅಕ್ಕಿ ಕೊಟ್ಟೆ ಬೇಕೇ ಬೇಡ ಅಂತ ಕೇಳುವವರು 5 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ನಾನು 10 kg ಕೊಡ್ತೇನೆ ಅಂತ ಹೇಳಬೇಕೇ ಬೇಡವಾ? ನ್ಯಾಯ ಹೇಳೋದು ನಾನು ನಿಮಗೆ. ಈಗ ಏನು ಮಾಡ್ತಾರೆ ಅಂದರೆ 5 kg ಕೇಂದ್ರ ಸರ್ಕಾರ ಕೊಟ್ಟಿದೆ, ಪೂರಕವಾಗಿ ನಾನು 5 ಕೊಡ್ತಾ ಇದ್ದೇನೆ, ಅದು ಕೊಡ್ಲಿಕ್ಕೆ ಇವ್ರ ಹತ್ರ ಅಕ್ಕಿಲ್ಲ. ಅದನ್ನ ಆಕ್ಚುಲಿ ನಮ್ಮ ಬಿಜೆಪಿ ಅವರು ಕನ್ವೆ ಮಾಡಬೇಕಿತ್ತು. ಅಲ್ಲ, ಮಾಡ್ತಾ ಇದ್ದೇವೆ, ಅದಕ್ಕೆ ಮಾಡಿ ಆಯಿತು. ಮಾಡಿದ ಪರಿಣಾಮ ಈಗ ಫಸ್ಟ್ ಟೈಮ್ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ಕೊಡ್ತಿರುವಂಥ ಅಕ್ಕಿಗೆ ನಾವು 5 kg ಅಕ್ಕಿನ ಸೇರಿಸಿ 10 kg ಕೊಡ್ತಾ ಇದ್ದೇವೆ ಅಂತೇಳಿ ಚುನಾವಣಾ ಫಲಿತಾಂಶ ಬಂದ ನಂತರ ಹೇಳ್ತಾ ಇದ್ದಾರೆ. ನಮ್ದು ವಾದ ಇಲ್ಲ ಬಿಡಿ, ಅದೇನು ಬೇಕಾದ್ರೆ ಆಗಿರಲಿ. ಅದು ಇವ್ರ ಹತ್ರ ಅಕ್ಕಿ ಸಂಗ್ರಹ ಮಾಡಿಲ್ಲ ಇವರು. ರೈತರು ಹೇಳ್ತಾ ಇದ್ದಾರೆ, ನೀವು ಕೊಡಿ, ಯಾವ ಅಕ್ಕಿ ಬೇಕಾದ್ರೂ ನಾವು ಕೊಡ್ತೇವೆ ಕರ್ನಾಟಕದಲ್ಲಿ, ನಿಮಗೆ ಕರ್ನಾಟಕದಿಂದ ಖರೀದಿ ಮಾಡಿ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ 32 ರೂಪಾಯಿ ನಿಗದಿ ಮಾಡಿದೆಯಲ್ಲೋ ಅದೇ ರೇಟಲ್ಲಿ ಹಾಕಿ ಬಿಡ್ತಾರೆ. 32 ರೂಪಾಯಿಗೆ ಅಕ್ಕಿ ಸಿಗುತ್ತೆ. ಈಗ ಅಕ್ಕಿ ಸಿಗ್ತಾ ಇಲ್ಲ. ಈಗ 42 ರೂಪಾಯಿ ಆಗಿದೆ ಅಕ್ಕಿ ಕೆಜಿ, ಒಳ್ಳೆ ಅಕ್ಕಿ ಕೆಜಿಗೆ. ಹಾಗೆ ಅಲ್ಲೂ ಕೂಡ ಉಳಿಸ್ಕೊಳ್ಳುವಂಥ ವ್ಯವಸ್ಥೆ, ಅಲ್ಲೂ ಕೂಡ ಜನರ ಖಾತೆಗಳು ಹಾಕ್ಲಿಕ್ಕೆ ಇನ್ನೂ ಕೂಡ 30-40% ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ನಿಮ್ಮ ಶಕ್ತಿ ಯೋಜನೆಯಲ್ಲಿ. 1,28,000 ಕುಟುಂಬಗಳಂತ ಮಾಡಿದರೆ ಹಾಕಿರೋ 95,000 ಮಾತ್ರ ಶಕ್ತಿ ಯೋಜನೆಯಲ್ಲಿ. ನಿಮ್ಮ ಮಹಿಳೆಯರಿಗೆ ಬಸ್ ಫ್ರೀ ಯೋಜನೆ ಕೊಡಲಿ. ನಮ್ದು ಈಗ ಸರ್ಕಾರ ಒಂದು ಕೊಟ್ಟಿರೋದಕ್ಕೆ ಬಡವರ ಪರ ಕೊಟ್ಟರೆ ಸ್ವಾಗತ ಮಾಡಬೇಕು, ಅದೊಂದು ಯೋಜನೆ, ನಾನು ಸ್ವಾಗತ ಮಾಡ್ತೇನೆ. ಆದರೆ ಮೊದಲೇ ಎಷ್ಟು ಬಸ್ ಉಂಟು ಅಷ್ಟೇ ಬಸ್ಸು, ಒಂದು 200 ಬಸ್ಸು 100 ಬಸ್ಸು ಜಾಸ್ತಿ ಬಿಡ್ತೇನೆ ಅಂತೇಳಿ ರಿಪೇರಿ ಮಾಡ್ತಾ ಇದ್ದಾರೆ. ಈಗ ಒಂದು ದಿವಸಕ್ಕೆ ಮಹಿಳೆಯರೆಲ್ಲ ಬಂದಾಗ ಶಾಲೆ ಮಕ್ಕಳು ಕೆಳಗುಳಿತಾರೆ. ಹೌದು, ಶಾಲಾ ಮಕ್ಕಳು ಸಭಿಸ್ತಾರೆ. ಒಂದು ಕಡೆ ನೀವು ಕೊಟ್ಟಂಗೆ ಮಾಡಿ ಓಟ್ ಇಲ್ದೇ ಇರುವಂಥ ಶಾಲಾ ಮಕ್ಕಳನ್ನ ಕೆಳಗೆ ಬಿಟ್ಟರೆ ಏನರ್ಥ? ಹಾಗೆ ಈಗ ಯುವಕರಿಗೆ ನಿರುದ್ಯೋಗಿ ಯುವಕರು ಕೊಟ್ಟೆ 3,000 ರೂಪಾಯಿ ಒಬ್ಬರಿಗೆ ಕೊಡೋದಿದ್ದು ತೋರಿಸಿ. ಕೊಡದಿ ತರಿಸಿ. ನಿರುದ್ಯೋಗಿ ಅಂದ್ರೆ ಯಾರು ಅನ್ನೋ ಚರ್ಚೆ. ಪದವಿಯನ್ನ ಪಡೆದು ಉದ್ಯೋಗ ಇಲ್ದಿದ್ದವನಂತಾನೆ ಅದು ಕೂಡ ನಿರುದ್ಯೋಗಿ ಅಂದ್ರೆ. ಅದು 1 ವರ್ಷ ಕೊಡ್ತೇನೆ 2 ವರ್ಷ ಕೊಡ್ತೇನೆ ಅಂದ್ರೆ ಅವನೇ ಮೊದಲಿದ್ದವನು ನಿರುದ್ಯೋಗಿ ಅಲ್ವಾ? ಹಾಗಾದ್ರೆ ನಾನು ಹೇಳುದು, ಸರ್ಕಾರ ಒಂದು ಪಾಲಾಯನ ಸೂತ್ರ ಮಾಡಬಾರ್ದು. ಅದು ಕೂಡ ಪಾಸ್ ಔಟ್ ಆಗಿದ್ದು 2022-23. ಅದೇ ಹೇಳಿದೆ ನಾನು. ಅಂದ್ರೆ ಯಾವ ಯೋಜನೆಯೂ ಕೂಡ ಚುನಾವಣೆಯಲ್ಲಿ ಮಾಡಿರುವಂತ ಭರವಸೆಗಳನ್ನ ಈಡೇರಿಸಿದ್ದೇವೆ ಅನ್ನೋದಕ್ಕೆ ಅದರಿಂದ ಬಿಜೆಪಿ ಇತ್ತು, ನಾವು ಬಿಡ್ತಾ ಇರಲಿಲ್ಲ. ಒಂದು ವೇಳೆ ಒಂದು ಯೋಜನೆ ತರಲಿಕ್ಕೆ ನೀವು ವಿಳಂಬ ಮಾಡಿದ್ರೆ ಬೀದಿಗಿಳಿತೇವೆ ಅಂತ ಹೇಳಿದೆ ನಾವು. ಕಡೆ ಬಯಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಅವರು ಯೋಜನೆ ತಂದದ್ದು ಬಿಜೆಪಿಗೆ ಹೆದರ್ಕೊಂಡು, ಬಿಜೆಪಿ ಇಲ್ಲದೆ ಸುಮ್ಮನೆ ಬಿಡುದಿಲ್ಲ ಅಂತ ಹೇಳಿದ್ರ ಮೇಲೆ ಅವರು ಯೋಜನೆಯನ್ನ ತರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದುರದೃಷ್ಟ ಏನಂತ ಹೇಳಿದ್ರೆ, ಒಂದು ಸರ್ಕಾರ ಯಾವತ್ತು ವ್ಯಕ್ತಿಯ ಆಧಾರದ ಮೇಲೆ ಅಲ್ಲ, ಶಾಸನದ ಆಧಾರದ ಮೇಲೆ ನಡಿಬೇಕು. ಕರೆಕ್ಟ್. ಇವತ್ತೇನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ 135 136 ಜನ ಶಾಸಕರಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಅವರಿಗೆ ಶಾಸಕ ಅಂತ ಹೇಳುವಷ್ಟು ಧೈರ್ಯ ಇಲ್ಲ. ಯಾಕೆಲ್ಲ ಕೇಳಿದರೆ, ಒಬ್ಬ ಚುನಾವಣೆಗೆ ನಿಂತ ಒಬ್ಬ ವ್ಯಕ್ತಿ, ಅವ ಯಾವ ಪಾರ್ಟಿ ಬೇಕಾದ್ರೆ ಆಗಿರಲಿ, ಮತದಾರರ ಹತ್ರ ಹೋದಾಗ ಏನು ಹೇಳ್ತಾನೆ ಗೊತ್ತಾ ನಿಮಗೆ? ನನ್ನನ್ನು ಆಯ್ಕೆ ಮಾಡಿ, ನಾನು ನಿಮ್ಮ ಕೆಲಸ ಮಾಡ್ತೇನೆ, ಈ ಸೇತುವೆ ಮಾಡ್ತೇನೆ, ಈ ರಸ್ತೆ ಮಾಡ್ತೇನೆ, ಈ ಕಾಲ್ಸಂಕ ಮಾಡ್ತೇನೆ, ಈ ಶಾಲೆ ಮಾಡ್ತೇನೆ, ಈ ಅಂಗನವಾಡಿ ಮಾಡ್ತೇನೆ, ಬಡವರಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಭರವಸೆ ಕೊಟ್ಟು ಚುನಾವಣೆಯಲ್ಲಿ ಬರ್ತಾನೆ ಅವ ಯಾವ ಪಕ್ಷ ಶಾಸಕ ಬೇಕಾರಾಗಿರಲಿ. 4 ತಿಂಗಳಾಯ್ತು, 120 ದಿವಸ ಆಯ್ತು ಇವರಿಗೆ 120 ಮೀಟರ್ ರಸ್ತೆ ಮಾಡಿಲ್ಲ ಒಂದು ಕಡೆ. 100 ಮೀಟರ್ ರಸ್ತೆ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ. 13,000 ವಿವೇಕ ಯೋಜನೆಯಡಿ ನಾವು ಶಾಲಾ ಕೊಠಡಿಯನ್ನು ಕೊಟ್ಟೆವು. ವಿವೇಕ ಯೋಜನೆಯಡಿ ಓಕೆ. ಅದರಲ್ಲಿ 13,000ದಲ್ಲಿ ಅರ್ಧ ವರ್ಕ್ ಆಯ್ತಲ್ಲ ನಮ್ಮ ಅವಧಿಯಲ್ಲಿ. ಅದನ್ನ ಬಿಟ್ಟು 9,000 ಕೊಠಡಿಗಳು ಇನ್ನು ಪ್ರಾರಂಭ ಆಗಿಲ್ಲ, ಟೆಂಡರ್ ಆಗಿದೆ, ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ.
ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಓಕೆ. ವಿವೇಕ ಯೋಜನೆ ಕೊಡ್ತಾ ಇಲ್ಲ. ಮುನಿರತ್ನ ನಿನ್ನೆ ಚಳವಳಿ ಮಾಡಿದ್ರಲ್ಲ, ಹೌದು, ಅವ್ರು ಕೇಳ್ತಾ ಇರೋದು ಇಷ್ಟೇ, ನಮ್ಮ ಸರ್ಕಾರದ ಅವಧಿಯಲ್ಲಿ ನನಗೆ ಮಂಜೂರಾಗಿರುವಂಥ ರಸ್ತೆಗಳಿಗೆ ಹಣ ಸ್ಥಗಿತಗೊಳಿಸಿದ್ದೀರಿ, ನಿಮ್ ಖಾಲಿ ಬೇಕಾದ್ರೆ ಬಿಡುತ್ತೇನೆ, ದಯವಿಟ್ಟು ಬಿಡುಗಡೆ ಮಾಡಿ. ಶಾಸಕನಾದವನಿಗೆ ಇಂಥ ದೂರ ಬಿದ್ರಲ್ಲ ಸರ್, ಕಾಲಿಗೆ ಬಿದ್ದಿರ್ಬೋದು, ಗೊತ್ತಿಲ್ಲ. ಅವ್ರು ಬಿದ್ದರು, ಇವ್ರದ್ದು ಅವರು ಏನು ನನಗೆ ನನ್ನ ಕ್ಷೇತ್ರಕ್ಕೋಸ್ಕರ ನಾನು ಬಿದ್ದಿದ್ದೇನೆ ಅಂತ ಹೇಳ್ತಾರೆ, ಇವ್ರು ನಾನು ಸನ್ಯಾಸಿ ಅಲ್ಲ ಅಂತಾನೆ. ಅಂದ್ರೆ ಒಬ್ಬ ಶಾಸಕರ ಸ್ಥಿತಿ ಆಗತಿ ಬಂತು. ಸರ್ಕಾರ, ನಾನು ಹೇಳೋದು ನಿಮಗೆ, ಒಬ್ಬ ಶಾಸಕ ಅವನು ಆಯ್ತು, ಅವ್ರ ಪಾರ್ಟಿ ಶಾಸಕರ ಹತ್ರ ಅವ್ರ ಹಣ ಇದೆ ಕೇಳಿ, ಅವ್ರ ಪಾರ್ಟಿ ಶಾಸಕರ ಹತ್ರ ಹಣ ಇಲ್ಲ. ಅಂದ್ರೆ ಶಾಸಕನೊಬ್ಬನನ್ನು ನಿಷ್ಕ್ರಿಯಗೊಳಿಸಿ ಮಾಡಿದಂಥ ಯಾವುದಾದ್ರು ಒಂದು ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಮಾತ್ರ. ಶಾಸಕರಿಗೆ ಕೆಲಸವೇ ಇಲ್ಲ, ಕೆಲಸಗಳ ಅನುದಾನವೂ ಇಲ್ಲ. ಈ ಸ್ಥಿತಿ ಶಾಸಕರಿಗೆ ಬರಬಾರ್ದಾಗಿತ್ತು ಅಂತೇಳಿ. ಕರೆಕ್ಟ್. ಹೌದು. ಅಂದ್ರೆ ಸೆಲೆಕ್ಟಿವ್ ಇದೆಯಾ ಇದರಲ್ಲಿ, ಅನುದಾನ ಕೊಡೋದ್ರಲ್ಲಿ ಇಂಥದ್ದೇ ಕ್ಷೇತ್ರ ನಮಗೆ ಜಾಸ್ತಿ ಓಟ್. ಪ್ರಜಾಪ್ರಭುತ್ವದಲ್ಲಿ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಆಳುವ ಪಕ್ಷಿ ಶಾಸಕರಿಗೆ ಸ್ವಲ್ಪ ಜಾಸ್ತಿ ಹೋದಂಥ ಉದಾಹರಣೆಗಳಿದೆ. ಸಿದ್ದರಾಮಯ್ಯ ಸರ್ಕಾರವೂ ಇತ್ತು, ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲೂ ಇತ್ತು, ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರದಲ್ಲೂ ಇತ್ತು. ಸರ್ ನಿಮ್ಮ ಮುಖ್ಯಮಂತ್ರಿ ಆದಾಗ ನಾವು ಕೈ ಎದ್ದವ್ರು ಸರ್, ನಮ್ಗೆ ಕೊಡಿ ಸರ್ ಅಂತ ನಾವು ಹೋಗಿ, ಆವಾಗ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವನೊಬ್ಬ 5 ಕೋಟಿ ಜಾಸ್ತಿ ಕೊಟ್ಬಿಡ್ತಾನೆ. ಯಾಕೆ ಕೇಳಿದ್ರೆ ಅದು ಕ್ರಮ. ಈಗ ನಮ್ಮಲ್ಲಿ ಒಂದ್ಸರ್ತಿ ಎಲ್ಲಾ ಶಾಸಕರಿಗೆ 55 ಕೋಟಿ ಕೊಟ್ಟರು, ಕಾಂಗ್ರೆಸ್ಸರಿಗೆ ಹೆಚ್ಚು ಕಡಿಮೆ 25ಕ್ಕಿಂತ ಎಲ್ಲೂ ಕಡಿಮೆ ಕೊಡಲಿಲ್ಲ. ಓಕೆ. ಕೆಲವರಿಗೆ 50 ಕೊಟ್ಟರು, ಕೆಲವರು 40 ಕೊಟ್ಟರು, ಕೆಲವರು 30 ಕೊಟ್ಟರು, ಕಾಂಗ್ರೆಸ್ಸರಿಗೆ 25 ಕಡಿಮೆ ಎಲ್ಲೂ ಕೊಡಿಲ್ಲ. ಆ ದಿವಸ ಪ್ರಿಯಾಂಕರಿಗೂ 25 ಕೋಟಿ ಕೊಟ್ಟಿದ್ದಾರೆ, ನನಗೂ 25 ಕೋಟಿ ಕೊಟ್ಟಿದ್ದಾರೆ. ಹೌದು, ಪ್ರಿಯಾಂಕವ್ರಿಗೆ ವರ್ಕ್ ಆಗುವ ನನ್ನವರೆಗೂ ಆಗಬೇಕಲ್ಲ. ನೀವು ಸ್ಥಗಿತ ಮಾಡಿದರೆ, ಅಲ್ಲ ಅವ್ರು ಮಾಡಿದಾರಿಲ್ಲ ಗೊತ್ತಿಲ್ಲ ನನಗೆ ನಂದು, ಆದರೆ ಸ್ಥಗಿತ ಮಾಡಿದರೆ ಅದು ತಪ್ಪು ಅಂತೇಳಿ. ಕರೆಕ್ಟ್. ಒಂದು ರೂಲಿಂಗ್ ಪಾರ್ಟಿಯ ಶಾಸಕರಿಗೆ ಅನಿವಾರ್ಯ ಕಾರಣಗಳಿಗೋಸ್ಕರ ಮುಖ್ಯಮಂತ್ರಿಗಳು ಹೆಚ್ಚಿಕೊಟ್ಟ ಸಂಪ್ರದಾಯಗಳಿದೆ. ಆದರೆ ವಿರೋಧ ಪಕ್ಷದಲ್ಲಿದ್ದವರಿಗೆ ಸಮಾಧಾನಕ್ಕೋಸ್ಕರ ಅವ್ರ ಕ್ಷೇತ್ರ ಅಭಿವೃದ್ಧಿ ಕೊಡಬೇಕು, ಇದು ನಿಯಮ. ಅದನ್ನು ಮೀರ್ತಾ ಇದೆ ಅಂದೆ. ಈ ಸಾಮಾಜಿಕ ವ್ಯವಸ್ಥೆಯನ್ನು ಮೀರ್ತಾ ಇದೆ ಸರ್ಕಾರ, ಈ ರಾಜಧರ್ಮವನ್ನು ಮೀರ್ತಾ ಇದೆ ಅನ್ನೋದು ನನ್ನ ಆರೋಪ. ಈ MP ಎಲೆಕ್ಷನ್ ಬರ್ತಾ ಇದೆ ಸರ್, ಯಾವ ಥರ ನಡೀತಾ ಇದೆ ತಯಾರಿಗಳು? ಎಲ್ಲ ತಯಾರಿಗಳು. ಒಂದು ರಾಜಕೀಯ ಪಕ್ಷವಾಗಿ ಏನು ಮಾಡಬೇಕು, ಜಗನ್ನಾಥ್ ಭವನದ ಮೂಲಕ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ತೇವೆ. ನಮ್ಮಲ್ಲಿ ಒಂದು ಸಂಘಟಿತವಾದಂಥ ರಾಜಕೀಯ ಪಕ್ಷ, ಒಬ್ಬ ವ್ಯಕ್ತಿ ಆಚೆ ಈಚೆ ಹೊತ್ಕೊಳ್ಳಿ ಕದರುವಂಥ ಪಾರ್ಟಿ ಅಲ್ಲ ಇದು, ವಿಷಯದ ಮೇಲೆ ನಡೆಯುವಂಥದ್ದು. ನಮ್ಮ ಶಕ್ತಿ ಯಾರು ಕೇಳಿದ್ರೆ ಕಟ್ಟ ಕಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂಥ ಬೂತ್ ಅಧ್ಯಕ್ಷ ನಮ್ಮ ಶಕ್ತಿ. ಅವನು ಹೇಳಿರ್ತಾನೆ, ನಾನು ಮೋದಿಗೋಸ್ಕರ, ಕೇಂದ್ರಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ನನ್ನ ಬೂತ್ನಲ್ಲಿರುವಂಥ 300 ಕುಟುಂಬಗಳ ಮನೆ ಭೇಟಿ ಮಾಡ್ತೇನೆ, 1000 ಮತದಾರನ ಭೇಟಿ ಮಾಡ್ತೇನೆ. ನನ್ನ ಬೂತ್ನಲ್ಲಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವ ವಿಚಾರದಲ್ಲಿ ನಾನು ಶ್ರಮವಹಿಸಿ ಪರಿಣಾಮವಾಗಿ ನನ್ನ ಬೂತಲ್ಲಿ ನಾನು ಹೆಚ್ಚು ಮತಗಳು ತಂದು ಕೊಡ್ತೇನೆ ಅಂತೇಳಿ ಆ ಕಾರ್ಯಕರ್ತನೇ ನಮ್ಗೆ ಆಧಾರ. ಅಲ್ಲಿಯ ಶಕ್ತಿ ಕೇಂದ್ರಗಳು, ಮಹಾಶಕ್ತಿ ಕೇಂದ್ರಗಳು, ಬೂತ್ ಸಮಿತಿಗಳು, ಅಲ್ಲಿರುವಂಥ ಮಂಡಲಗಳು, ಜಿಲ್ಲೆಗಳಲ್ಲಿರುವಂಥ ಕಾರ್ಯಕರ್ತರ ಅಪಾರ ಪರಿಶ್ರಮಗಳಿದೆಯಲ್ಲ, ಅದು ನಮ್ಗೆ ಹೆಚ್ಚು ಶಕ್ತಿಯನ್ನು ತಂದು ಕೊಡುತ್ತೆ ಅಂತ ಅನಿಸುತ್ತೆ. ಶಾಸಕರ ಸಂಖ್ಯೆ ಕಡಿಮೆ ಇರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಶಾಸಕರನ್ನು ಮಾಡುವಂಥದ್ದೇ ಕಾರ್ಯಕರ್ತರು ಮತ್ತು ಮತದಾರರಾದ್ರಿಂದ ಮೋದಿಗೋಸ್ಕರ, ದೇಶಕ್ಕೋಸ್ಕರ ಈ ಸಾರಿ ನಾವು ನಿಶ್ಚಯವಾದಂಥ ಬಹುಮತವನ್ನು ಮತ್ತೆ ಪಡಿತೇವೆ.